ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಮೇಘ ದಿನಾಲೂ ಆಟೋದಲ್ಲೇ ಹೋಗ್ತಾಳೆ. ಸೊ ಅವಳನ್ನ ಕಿಡ್ನಾಪ್ ಮಾಡೋದು ಕಷ್ಟ ಅನ್ಸುತ್ತೇನೋ. ಕಷ್ಟನೇ ಆದ್ರೂ ಹೇಗೋ ಬಂಡಿ ಕಾಲೇಜಿಂದ ಅವಳು ಹೋಗೋ ಆಟೋ ಮೇನ್ ರೋಡಲ್ಲೇ ಬರುತ್ತೆ. ಎಲ್ಲಿ ನೋಡಿದ್ರು ಜನ. ಒಂದು ವೇಳೆ ನಾವು ಅವಳನ್ನ ಕಿಡ್ನಾಪ್ ಮಾಡೋಕೆ ಹೋದ್ರು ತಿಥಿ ಮಾಡ್ಬಿಡ್ತಾರೆ ಅಷ್ಟೇ. ಅಷ್ಟೇ ಅಲ್ಲ, ಪೊಲೀಸ್ನವರು ನಮಗೆ ಸರಿಯಾಗಿ ಮಾಂಜ ಕೊಟ್ಟು ಜೈಲಿಗೆ ಕಳಿಸ್ಬಿಡ್ತಾರೆ ಅಷ್ಟೇ. ನಿನಗೆ ಗೊತ್ತಲ್ಲ ಕಿಡ್ನಾಪ್ ಕೇಸಲ್ಲಿ ಎಷ್ಟು ವರ್ಷ ಅಂಧರಾಗಬೇಕಾಗುತ್ತೆ ಅಂತ. ಅರ್ಥ ಆಗುತ್ತೆ ಕಣೋ, ನಾವು ಮಾಡೋ ಪ್ರಯತ್ನ ಮಾಡಲೇಬೇಕು. ರಿಸ್ಕ್ ಗೆದ್ರುಕೊಂಡ್ರೆ ಲೈಫ್ ಹೋಗ್ಬಿಡುತ್ತೆ. ಹೇಗೋ ಬಂಟಿ, ಹೇಗೋ ಗುಬಾಲ್, ಹೇಗೆ ಕಿಡ್ನಾಪ್ ಮಾಡ್ತೀಯಾ? ಒಂದು ವೇಳೆ ನಾವು ಧೈರ್ಯ ಮಾಡಿ ಕಿಡ್ನಾಪ್ ಮಾಡೋಕೆ ಹೋದ್ರು ಆಟೋದವ್ನು ಸುಮ್ಮನೆ ಇರ್ತಾನ? ತಕ್ಷಣ ಪೊಲೀಸ್ನವ್ರು ಫೋನ್ ಮಾಡ್ತಾನೆ, ದೊಡ್ಡ ನ್ಯೂಸ್ ಆಗುತ್ತೆ. ಆಮೇಲೆ ನಮ್ಮಿಬ್ಬರು ಫೋಟೋ ಪೇಪರಲ್ಲಿ ಟಿವಿಲಿ ಬರುತ್ತೆ. ಪಾತಾಳದಲ್ಲಿ ಅಡಗಿ ಕುಳಿತುಕೊಂಡ್ರು ಮೂಟೆ ಕಟ್ಟಿ ಎತ್ತಾಕೊಂಡು ಬರ್ತಾರೆ. ಗೊತ್ತಲ್ಲ ಹೆಣ್ಮಕ್ಳು ವಿಷಯ ಅಂದರೆ CM PM ಫೀಲ್ಡ್ಗಿಳಿತಾರೆ ಅಂತ. ಕರೆಕ್ಟು. ಆಟೋದವ್ರನ್ನ ಮುಟ್ಟೋದು ತುಂಬಾನೇ ಕಷ್ಟ. ಲವ್, ಆಟೋದವ್ರನ್ನ ಮುಟ್ಟಿದ್ರೆ ತಾನೇ ಪ್ರಾಬ್ಲಮ್ಮು. ನಾವೇ ಆಟೋದವ್ರಾಗಿ ಹೋಗ್ಬಿಟ್ರೆ ಎಸ್, ನಾವೇ ಆಟೋ ಅವ್ರ ಥರ ವೇಷ ಹಾಕೊಂಡು ಹೋಗ್ಬಿಟ್ರೆ ವರ್ಕೌಟ್ ಆಗಲ್ವೇನೋ? ಅವಳನ್ನ ಕಿಡ್ನಾಪ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಮನೇಲಿರೋರೆಲ್ಲ ಮಗಳು ಮನೆಗೆ ಬಂದಿಲ್ಲ ಅಂತ ಟೆನ್ಷನ್ ಆಗಿ ಊರೆಲ್ಲ ಸುತ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಷ್ಟರಲ್ಲಿ ನಾವು ಬಾಂಬೆನೋ ಡೆಲ್ಲಿನೋ ಹೋಗ್ಬಿಡೋಣ. ಏನಂತೀಯ? ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಆಟೋ ಬೇಕಲ್ಲ. ಯಾವುದಾದ್ರೂ ಹಿಡಿದ್ರೆ ಆಗುತ್ತೆ ಬಿಡು. ಕಾಸು ಕೊಟ್ರೆ ಸಿಗದೆ ಇರೋದು ಏನಿದೆ ಈ ಪ್ರಪಂಚದಲ್ಲಿ? ಕರೆಕ್ಟು, ಆದರೆ ಇನ್ನೂ ಏನೋ ಡೌಟು ನಿನಗೆ? ನಾವು ಯಾವ ಗೆಟಪ್ಪಲ್ಲಿ ಹೋಗೋದು? ಒರಿಜಿನಲ್ ಗೆಟಪ್ಪಲ್ಲಂತೂ ಹೋಗಿ ನಂಬ್ಸಕ್ಕಾಗಲ್ಲ.